ಬೆಂಗಳೂರಿನಲ್ಲಿ ಲಂಚ ಪಡೆಯುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 4 ಲಕ್ಷ ಹಣ ಪಡಿತಾ ಇರುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಟ್ರಾಪ್ ಆಗ್ತಾ ಇದ್ದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಹೈ ಡ್ರಾಮಾ ಮಾಡಿದ್ದಾರೆ. 4 ಲಕ್ಷ ಹಣ ಪಡಿತಾ ಇದ್ರು. 4 ಲಕ್ಷ ಹಣ ಪಡಿತಾ ಇರುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ತಾನು ಟ್ರಾಪ್ ಆಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದ್ದಂತೆ ಗೋವಿಂದರಾಜು ಇನ್ಸ್ಪೆಕ್ಟರ್ ಹೈ ಡ್ರಾಮಾ ಮಾಡಿದ್ದಾರೆ. ಲೋಕ ಟ್ರಾಪ್ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ರೋಷಾವೇಶ. ಇನ್ಸ್ಪೆಕ್ಟರ್ ಗೋವಿಂದರಾಜುರನ್ನ ಲೋಕಾಯುಕ್ತ ಅಧಿಕಾರಿಗಳು ಹಿಡ್ಕೊಂಡಿದ್ರು. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಕಿರುಚಿ ಪೊಲೀಸ್ ಇನ್ಸ್ಪೆಕ್ಟರ್ ಆಕ್ರೋಶ ವ್ಯಕ್ತಪಡಿಸಿರುವಂತಹ ದೃಶ್ಯ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಒಂದು ನಿಮಿಷ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು ಮತ್ತೆ ಅತ್ತೆ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ನೀ ಪ್ಲೀಸ್ 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 ಅವ್ರ ಜೇಬಲ್ಲಿ ಪ್ಲೀಸ್ 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 ಬೇಡ ಅಲ್ಲಿ ವಿಡಿಯೋ ಮಾಡಿ. ನಿಮ್ಮ ಸಾಬ್ ಬರೀ 4 ಲಕ್ಷ ಲಂಚ ಪಡಿತಾ ಇರುವಾಗ ಇನ್ಸ್ಪೆಕ್ಟರ್ ಗೋವಿಂದರಾಜು ನೆನ್ನೆ ಅರೆಸ್ಟ್ ಆಗಿತ್ತು. ಚೀಟಿ ವ್ಯವಹಾರ ಕೇಸ್ ಸಂಬಂಧ ಲಂಚ ಪಡೆಯುವಾಗ ಇನ್ಸ್ಪೆಕ್ಟರ್ ಲಾಕ್ ಆಗಿರ್ತಾರೆ. ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇವರು ಗೋವಿಂದರಾಜ್ ಅಂತ. ವ್ಯಕ್ತಿಯನ್ನ ಪ್ರಕರಣದಲ್ಲಿ ಸೇರಿಸೋದಾಗಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋದು ಆರೋಪ ಈಗ ಇನ್ಸ್ಪೆಕ್ಟರ್ ಮೇಲೆ. 4 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ. ಆ 4 ಲಕ್ಷ ಹಣವನ್ನ ಪಡಿತಾ ಇದ್ದಾಗ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಾಕ್ ಆಗಿರೋದು. ಶಿರ್ಸಿ ಸರ್ಕಲ್ ಬಳಿಯ ಸಿಎಆರ್ ಗ್ರೌಂಡ್ ಬಳಿ ಹಣ ಪಡಿತಾ ಇದ್ರು ಗೋವಿಂದರಾಜು. ವ್ಯಕ್ತಿಯನ್ನ ಪ್ರಕರಣದಲ್ಲಿ ಸೇರಿಸ್ತೀನಿ ಅಂತ ಆಡ್ ಮಾಡ್ತೀನಿ ಅಂತ ಬೆದರಿಸಿದ್ರು. ಪ್ರಕರಣದಲ್ಲಿ ಸೇರಿಸಬಾರ್ದು ಅಂದ್ರೆ 4 ಲಕ್ಷ ಹಣ ಕೊಡಿ ಅಂತ. ಆ 4 ಲಕ್ಷ ಹಣ ಪಡಿತಾ ಇರೋವಾಗ್ಲೇ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಾಕ್ ಆಗಿದ್ರು. ಲೋಕಾಯುಕ್ತ ಬಲೆಗೆ ಬೀಳ್ತಾ ಇದ್ದಂತೆ ಹೈ ಡ್ರಾಮಾ ಮಾಡಿದ್ದಾರೆ, ಕಿರ್ಚಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. 4 ಲಕ್ಷ ಲಂಚ ಪಡಿತಾ ಇರೋವಾಗ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ರು. ಬೆಂಗಳೂರಿನ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಇವರು. ಚೀಟಿ ವ್ಯವಹಾರ ಕೇಸ್ಗೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನನ್ನ ಆ ಪ್ರಕರಣದಲ್ಲಿ ಸೇರಿಸ್ತೀನಿ ಅಂತ ಬೆದರಿಸಿ ಆತನಿಂದ 4 ಲಕ್ಷ ಹಣ ಪಡೆಯುವಾಗ ಇನ್ಸ್ಪೆಕ್ಟರ್ ಲಾಕ್ ಆಗಿದ್ದಾರೆ. ನಿನ್ನೆ 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡಿದ್ದೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 ಲ್ಯಾಕ್ಸ್ ಇತ್ತು. ಅದರಲ್ಲಿ 24 ತಾರೀಕು 1 ಲ್ಯಾಕ್ ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ ಇತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ಆಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಈ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ಎಲ್ಲಿ ಟ್ರ್ಯಾಪ್ ಆಗಿದ್ದು ಸರ್? ಸ್ಟೇಷನ್ ಟ್ರ್ಯಾಪ್ ಆಗಿದ್ದ ಅಥವಾ ಬೇರೆ? 4:30ಗೆ ಸಾಯಂಕಾಲ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಟ್ರ್ಯಾಪ್ ಆಗುತ್ತೆ.
ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತು ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗತ್ತೆ ಬಡ್ಸ್ ಆ್ಯಕ್ಟ್ ಒಳಗಡೆ. ಸೊ ಈ ಕೇಸ್ ಸಂಬಂಧಪಟ್ಟಂತೆ ಕೇಸ್ ಅದರಲ್ಲಿ ಹೆಲ್ಪ್ ಮಾಡುವ ಇದರಲ್ಲಿ ಇದನ್ನು ದುಡ್ಡು ಸರ್ ಅವ್ರ ಮನೆಗೆಲ್ಲ ಹೋಗಿ ಇವ್ರು ಕಿರುಕುಳ ಕೊಟ್ಟು ಅಂತ ಅದೆಲ್ಲ ವಿಡಿಯೋ ಮಾಡಿದ್ರು ಸರ್. ಅದು ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಅವರು ಹೇಳ್ತಾರೆ. ನಮ್ಮದು ಓನ್ಲಿ ಟ್ರ್ಯಾಪ್ ಸಂಬಂಧಪಟ್ಟಾಗಿರೋದ್ರಿಂದ ನಾವು ಟ್ರ್ಯಾಪ್ ಕಂಪ್ಲೇನೆಂಟ್ ಬಂದು ನಮಗೆ ಡಿಮ್ಯಾಂಡ್ ಇತ್ತು, ಅದು ಆ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ಬೇರೆ ವಿಷಯದಲ್ಲೂ ಐ ಥಿಂಕ್ ನಾವು ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಒಂದು ನಿಮಿಷ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೇ ನೀವು ಪೊಲೀಸ್ ನಾವು ಪೊಲೀಸರು ಹೇಳಿ ಅಂತ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ನೀ ಪ್ಲೀಸ್ 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 ಕೈ ಬಿಡಬೇಡಿ ಪ್ಲೀಸ್ ಪ್ಲೀಸ್. ಅವ್ರ ಜೇಬಲ್ಲಿ ಪ್ಲೀಸ್ 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 ಪ್ಲೀಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಏನಿದು ಪ್ರಕರಣ? ಅಂದ್ರೆ ಚೀಟಿ ಕೇಸ್ ಅಂತ ದಾಖಲಾಗಿರೋದು, ಆ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಲಂಚ ಕೇಳಿರೋದು, ಈ ಅಧಿಕಾರಿಗಳು ಕೆಲ ಅಧಿಕಾರಿಗಳು ಲಂಚ ತಗೊಳ್ಳುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ನಾವು ನೋಡಿದ್ವಿ. ಆದ್ರೆ ಈ ತರ ಕಿರ್ಚಾಡಿ ಹೈ ಡ್ರಾಮಾ ಏನಾಯ್ತು? ಶ್ವೇತಾ, ಅಂದ್ರೆ ನಿನ್ನೆ ಏನು ಲೋಕಾಯುಕ್ತ ಟ್ರ್ಯಾಪ್ ಅನ್ನ ಮಾಡುವಂತ ವೇಳೆ ಈ ರೀತಿ ಹೈ ಡ್ರಾಮಾ ನಡೆದಿರುವಂತದ್ದು. ಅಂದ್ರೆ ಮೊದಲಿಗೆ ಚೀಟಿ ವ್ಯವಹಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಒಂದು ವಶಕ್ಕೆ ಪಡ್ಕೊಂಡು ಹಣಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇಟ್ಟಿರ್ತಾರೆ. ಕೆಪಿ ಅಗ್ರಹಾರ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ. ಮತ್ತೆ ಆ ವ್ಯಕ್ತಿ ಏನಿದ್ದಾನೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಒಂದು ದೂರನ್ನು ಕೂಡ ಸಲ್ಲಿಸಿರ್ತಾನೆ. ಮತ್ತೆ ರೆಡ್ ಹ್ಯಾಂಡ್ ಆಗಿ ಒಂದು 4 ಲಕ್ಷ ಹಣವನ್ನ ಕೊಡ್ಬೇಕಂದ್ರೆ ಟ್ರ್ಯಾಪ್ ಮಾಡಿರುವಂತದ್ದು. ಎಲ್ಲಿ ಅಂತಂದ್ರೆ ಚಾಮರಾಜಪೇಟೆಯ CR ಗ್ರೌಂಡ್ ನಲ್ಲಿ ಈ ರೀತಿ ಮಾಡ್ಬೇಕಂದ್ರೆ ಸಿಗಾಕೊಂಡಿರುವಂತದ್ದು ಗೋವಿಂದ ರಾಜು. ಮತ್ತೆ ಅಲ್ಲಿ ಒಂದು ಹೈ ಡ್ರಾಮಾವು ಕೂಡ ನಡೆದಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆಯುವ ವೇಳೆ ಕಿರುಚಾಡಿ ಅರಚಾಡಿ ಒಂದು ಅಲ್ಲಿ ಹೈ ಡ್ರಾಮಾವನ್ನ ಗೋವಿಂದ ರಾಜು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ವಿಜುವಲ್ಸ್ ಕೂಡ ಇದೀಗ ಸಿಕ್ಕಿರುವಂತದ್ದು. ಅಂದ್ರೆ ಈ ಕಳೆದ ಕೆಲ ದಿನಗಳಿಂದನೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಹಣವನ್ನ ಪಡೆದು ಸಿಗಾಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ಕೂಡ ಅಂದ್ರೆ ಲೋಕಾಯುಕ್ತ ಪೊಲೀಸರು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅನ್ನ ನಡೆಸಿರುವಂತದ್ದು. ರೆಡ್ ಹ್ಯಾಂಡ್ ಆಗಿ ಗೋವಿಂದ ರಾಜು ಸಿಗಾಕೊಂಡಿರೋದ್ರಿಂದ ಅವರನ್ನ ಬಂಧನ ಮಾಡಿ ಏನ್ ಕೆಲಸ ಪ್ರೊಸೀಜರ್ ಏನಿದೆ ಕಾನೂನಾತ್ಮಕವಾಗಿ ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಶ್ವೇತಾ, ಎಸ್, ಹಾಗಾದ್ರೆ ಈಗ ವಾಟ್ ನೆಕ್ಸ್ಟ್ ಈ ಪ್ರಕರಣದಲ್ಲಿ? ಅಂದ್ರೆ ಈ ಹಿಂದೆನೂ 1 ಲಕ್ಷ ರೂಪಾಯಿ ಆತ ಪಡೆದಿದ್ದಾರೆ, ಅದ್ರ ಬಗ್ಗೆನೂ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು. 5 ಲಕ್ಷ ಕೇಳಿದ್ದಾಗಿತ್ತು, 1 ಲಕ್ಷ ಆಲ್ರೆಡಿ ತಗೊಂಡಿದ್ದಾರೆ, 4 ಲಕ್ಷ ತಗೊಳ್ಳುವಾಗ ಟ್ರ್ಯಾಪ್ ಆಗಿತ್ತು. ಅದು ಅಲ್ಲದೆ ಕಿರುಕುಳ ಕೂಡ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಆ ವ್ಯಕ್ತಿಗೆ ಅಂತನೂ ಹೇಳ್ತಾ ಇದ್ರು. ಹೌದು, ಯಾಕಂದ್ರೆ ಕೆಲವೊಂದು ಆಡಿಯೋಗಳನ್ನು ಕೂಡ ಏನ್ ದೂರುದಾರರು ನೀಡಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳಿಗೆ. ಅಂದ್ರೆ ಯಾವಾಗ ಆತ ಒಟ್ಟು 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿರ್ತಾನೆ, 1 ಲಕ್ಷ ಹಣವನ್ನ ಇನ್ಸ್ಪೆಕ್ಟರ್ ಪಡ್ಕೊಂಡಿರ್ತಾರೆ. ಅನಂತರ 4 ಲಕ್ಷ ಹಣವನ್ನ ರಿಸೀವ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಲೋಕಾಯುಕ್ತ ಅಧಿಕಾರಿಗಳ ಟ್ರ್ಯಾಪ್ಗೆ ಸಿಗಾಕೊಂಡಿರುವಂತದ್ದು. ಅಂದ್ರೆ ಎಲ್ಲದ್ರ ಬಗ್ಗೆನೂ ಕೂಡ ಏನ್ ದೂರುದಾರ ಏನಿದ್ದಾನೆ ಆತ ಆಡಿಯೋ ಮತ್ತೆ ವಿಡಿಯೋ ಎಲ್ಲವನ್ನೂ ಕೂಡ ಸಾಕ್ಷ್ಯಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡಿರುವಂತದ್ದು. ಸದ್ಯಕ್ಕೆ ಅರೆಸ್ಟ್ ಮಾಡಿ ಆ ಒಂದು ಪ್ರೊಸೀಜರ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ನೆಕ್ಸ್ಟ್ ಈ ಎಲ್ಲ ಎವಿಡೆನ್ಸ್ ಗಳನ್ನು ಕೂಡ ಇಟ್ಟು ಅವರನ್ನ ಸಸ್ಪೆನ್ಷನ್ ಮತ್ತೆ ಸರ್ ಯಾವ ರೀತಿ ಪಡ್ಕೊಳ್ತಿದ್ರು ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕೋರ್ಟ್ ವಿಚಾರಣೆ ನಡೆಯಲಿದೆ. ಸದ್ಯಕ್ಕೆ 4 ಲಕ್ಷ ಹಣವನ್ನ ಪಡೆಯುವಾಗ ಸಿಗಾಕೊಂಡಿದ್ದಾರೆ. ಮತ್ತೆ ಅವ್ರನ್ನ ಬಂಧನ ಮಾಡಿ ಜೈಲಿಗೂ ಕೂಡ ಕಳಿಸಿರುವಂತದ್ದು. ಏನೆಲ್ಲ ಒಂದು ಪ್ರೊಸೀಜರ್ ಆಗ್ಬೇಕು ಆ ಒಂದು ಪ್ರೊಸೀಜರ್ ಇದೀಗ ಶುರು ಮಾಡಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಶ್ವೇತಾ, ಓಕೆ ಚೇತನ್, ಇನ್ಸ್ಪೆಕ್ಟರ್ ಗೋವಿಂದ ರಾಜು ಏನಿದ್ದಾರೆ ಇವ್ರ ಮೇಲೆ ಈ ಹಿಂದೆ ಇಂತಹ ಯಾವ್ದಾದ್ರು ಆರೋಪಗಳಿತ್ತ? ಅಂದ್ರೆ ಈ ಹಿಂದೆ ಯಾವ್ದು ಇರ್ಲಿಲ್ಲ. ಇವರು OOD ಮೇಲೆ ಒಂದು ಕೆಪಿ ಅಗ್ರಹಾರ ಪೋಸ್ಟಿಂಗ್ ಅನ್ನ ಬಂದಿರ್ತಾರೆ. ಅಂದ್ರೆ ಕಳೆದ ಕೆಲ ವರ್ಷಗಳಿಂದನೂ ಕೂಡ ಅಲ್ಲೇ ಇರ್ತಾರೆ. ಈವನ್ ದರ್ಶನ್ ಮರ್ಡರ್ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲೂ ಕೂಡ ಒನ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಗೋವಿಂದ ರಾಜು ಕೂಡ ಇರ್ತಾರೆ. ಆ ಒಂದು ತನಿಖಾ ತಂಡದಲ್ಲಿ ಅವರು ಕೂಡ ಇದ್ರು. ಆದ್ರೆ ಏಕಾಏಕಿ ಕಳೆದ ಕೆಲ ದಿನಗಳಿಂದನೂ ಕೂಡ ದೂರುಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಕಳೆದ 1-1.5 ವರ್ಷದಿಂದನೂ ಕೂಡ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂತದ್ದು. ಇಂಥ ಆಫೀಸರ್ ಲೋಕಾಯುಕ್ತ ಟ್ರ್ಯಾಪ್ಗೊಳಗಾಗಿರೋದು ಸಹಜವಾಗಿ ಎಲ್ರಿಗೂ ಕೂಡ ಆಶ್ಚರ್ಯವಾಗಿದೆ. ಈ ಎಲ್ಲ ಎವಿಡೆನ್ಸ್ ಅನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂತದ್ದು ಅಧಿಕಾರಿಗಳು. ಅಂದ್ರೆ ಎಲ್ಲದ್ರ ಬಗ್ಗೆ ಕೂಡ ಕ್ಲಿಯರ್ ಎವಿಡೆನ್ಸ್ ಇದೆ. ಅಂದ್ರೆ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಆತ ರಿಸೀವ್ ಮಾಡ್ಕೊಳ್ಳುವಾಗ
ಫೋಟೋ ಗೀಟೋ ಎಲ್ಲವನ್ನು ಕೂಡ ತೆಗೆದಿಟ್ಕೊಂಡಿದ್ದಾರೆ. ಸಹಜವಾಗಿ ಇದು ಅವ್ರಿಗೆ ಒಂದು ನೆಕ್ಸ್ಟ್ ವೃತ್ತಿ ಅವರ ಕೆಲಸಕ್ಕೆ ಒಂದು ಸಮಸ್ಯೆ ಆಗುತ್ತೆ. ಮತ್ತೆ ಏನ್ ಎವಿಡೆನ್ಸ್ ಏನಿದೆ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಅಧಿಕಾರಿಗಳು ಇಡಲಿದ್ದಾರೆ. ಆನಂತರ ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಶ್ವೇತಾ. ಓಕೆ, ಹಾಗಾದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ದಾಖಲಾಗಿರೋದು ಇದು ಮೊದಲ ಪ್ರಕರಣ. ಈ ಚೀಟಿ ವ್ಯವಹಾರದಲ್ಲಿ ಆ ವ್ಯಕ್ತಿಯನ್ನೇನು ಪ್ರಕರಣದಲ್ಲಿ ಸೇರಿಸ್ತೀನಿ ಅಂತ ಬೆದರಿಸಿದ್ರು, ಆ ವ್ಯಕ್ತಿನೇ ದೂರು ಕೊಟ್ಟಿರೋದು ಇದೇ ಮೊದಲನೇ ಪ್ರಕರಣ. ಹೌದೌದು. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತಾರೆ. ಆ ನಂತರ ಲೋಕಾಯುಕ್ತ ಅಧಿಕಾರಿಗಳು ಏನಿದೆ ಎವಿಡೆನ್ಸ್ ಅಂತ ಅಂದ್ಬಿಟ್ಟು ಎಲ್ಲವನ್ನು ನೋಡಿ ಆಡಿಯೋ ಮತ್ತೆ ವಿಡಿಯೋ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿನೇ ಈ ಒಂದು ಟ್ರ್ಯಾಪ್ ಅನ್ನ ಮಾಡಿರುವಂತದ್ದು. ಮತ್ತೆ ಖುದ್ದು ಹಣವನ್ನ ಇನ್ಸ್ಪೆಕ್ಟರ್ ವಿತ್ ಯೂನಿಫಾರ್ಮ್ ಈಸ್ಕೊಳ್ತಾ ಇರ್ತಾರೆ. ಈಸ್ಕೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗೋದ್ರಿಂದ ಈ ಒಂದು ಪ್ರಕರಣದ ಕ್ಲಿಯರ್ ಎವಿಡೆನ್ಸ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಮೊದಲ ಈ ಇನ್ಸ್ಪೆಕ್ಟರ್ ವಿರುದ್ಧ ಈ ಒಂದು ಲೋಕಾಯುಕ್ತ ಟ್ರ್ಯಾಪ್ ಮೊದಲನೇದಾಗಿರುತ್ತೆ. ಸದ್ಯಕ್ಕೆ ಪ್ರೊಸೀಜರ್ ಏನಿದೆ ಅದನ್ನ ಮುಂದುವರಿಸಿದ್ದಾರೆ. ಹಣವನ್ನು ಕೂಡ ಲೋಕಾಯುಕ್ತ ಪೊಲೀಸರು ಜಪ್ತಿಯನ್ನ ಮಾಡಿರುವಂತದ್ದು, ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು. ಶ್ವೇತಾ, ಓಕೆ, ಈ ಇನ್ಸ್ಪೆಕ್ಟರ್ ಒಬ್ಬರೇ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದ ಅಥವಾ ಬೇರೆ ಯಾರಾದ್ರೂ ಇವ್ರ ಜೊತೆ ಇದ್ರ ಟ್ರ್ಯಾಪ್ ಆದಾಗ? ಅವ್ರ ಸಿಬ್ಬಂದಿ ಸಹಜವಾಗಿ ಡ್ರೈವರು ಅಥವಾ ಏನು ಅವ್ರ ಸೆಂಟ್ರಿ ಅಂತ ಅಂದ್ಬಿಟ್ಟು ಏನ್ ಹೇಳಲಾಗತ್ತೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಖುದ್ದು ಇವರೇ ರಿಸೀವ್ ಮಾಡ್ಕೊಳ್ತಿರೋಂಥದ್ದು. ಯಾವುದೇ PC ಅಥವಾ ಕ್ರೈಮ್ PCಗಳು ಯಾರು ಕೂಡ ರಿಸೀವ್ ಮಾಡ್ಕೊಳ್ತಿರಲ್ಲ. ಖುದ್ದು ಇನ್ಸ್ಪೆಕ್ಟರೇ ರಿಸೀವ್ ಮಾಡ್ಕೊಳ್ತಿದ್ರು. ಸದ್ಯಕ್ಕೆ ಅವ್ರ ವಿರುದ್ಧ ಮಾತ್ರ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಅವ್ರು ಮಾತ್ರ ಸಿಗಾಕೊಂಡಿರುವಂತದ್ದು. ಹೀಗಾಗಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಮಾತ್ರ ಈ ಒಂದು ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ. ಬೇರೆ ಯಾರು ಕೂಡ ಸಿಗಾಕೊಂಡಿಲ್ಲ. ಅವರನ್ನ ವಶಕ್ಕೆ ಪಡೆದು ಏನ್ ಪ್ರೊಸೀಜರ್ ಮಾಡ್ಬೇಕು ಆ ಒಂದು ಪ್ರೊಸೀಜರ್ ಅನ್ನ ಮುಂದುವರಿಸಿರುವಂತದ್ದು. ಶ್ವೇತಾ, ಓಕೆ, ಈಗ ಈ ಲಂಚ ತಗೋತಾ ಇರುವಾಗ ಈ ತರ ಇನ್ಸ್ಪೆಕ್ಟರ್ಗಳು, ಸರ್ಕಾರಿ ಅಧಿಕಾರಿಗಳು ಟ್ರ್ಯಾಪ್ ಆದ್ರೆ ವಾಟ್ ನೆಕ್ಸ್ಟ್? ಹಾಗಾದ್ರೆ ಅವರ ಜಾಬು, ಮುಂದಿನ ಕರಿಯರು ಹೆಂಗೆ ಅಂತ? ಅಂದ್ರೆ ಪ್ರಕರಣದಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಅನ್ಬಿಟ್ಟು ಮಾಡ್ತಾರೆ. ಅಂದ್ರೆ ಯಾವುದೇ ಪ್ರತಿಯೊಬ್ಬ ಆಫೀಸರ್ ಇರ್ಬೋದು, ಯಾರೇ ಲೋಕಾಯುಕ್ತ ಟ್ರ್ಯಾಪ್ ಇರ್ಬೋದು, ಅಥವಾ ಬೇರೆ ಬೇರೆ ಕ್ರಿಮಿನಲ್ ಕೇಸು, ಯಾವ್ದಾದ್ರು ವಂಚನೆ ಕೇಸು, ಯಾವ್ದ್ರಲ್ಲೂ ಕೂಡ ಅರೆಸ್ಟ್ ಆದ್ರೂ ಕೂಡ, ಕೇಸ್ ದಾಖಲಾದ್ರೂ ಕೂಡ ಮೊದಲಿಗೆ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿ ಅದಾದ ನಂತರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಅನ್ಬಿಟ್ಟು ಪೊಲೀಸ್ ತನಿಖೆಯನ್ನ ಶುರು ಮಾಡ್ತಾರೆ. ಅದರಲ್ಲಿ ಇವರ ವಿರುದ್ಧ ಯಾವೆಲ್ಲ ಎವಿಡೆನ್ಸ್ ಇದೆ ಅದರ ಆಧಾರದ ಮೇಲೆ ನೆಕ್ಸ್ಟ್ ಇವರು ಮುಂದಿನ ಏನೋ ಒಂದಷ್ಟು ಬಡ್ತಿಗಳು ಕಟ್ಟಾಗ್ತವೆ, ಮತ್ತೆ ಒಂದಷ್ಟು ಭತ್ಯೆಗಳು ಕೂಡ ಕಟ್ಟಾಗ್ತವೆ. ಈ ರೀತಿಯಾದಂತ ಒಂದು ಕ್ಲಿಯರ್ ಎವಿಡೆನ್ಸ್ ಆಗಿರೋದ್ರಿಂದ ಕೋರ್ಟ್ ತೀರ್ಪು ಯಾವ ರೀತಿ ಬರುತ್ತೆ ಅದನ್ನ ನೋಡ್ಕೊಂಡು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಯಾವೆಲ್ಲ ಅಂಶಗಳು, ಯಾವೆಲ್ಲ ಸಾಕ್ಷಿಗಳು ಸಿಗುತ್ತೆ ಅನ್ನೋದ್ರ ಮೇಲೆ ಇವ್ರ ಭವಿಷ್ಯ ನಿಂತಿರುತ್ತೆ. ಒಂದಷ್ಟು ಕೆರಿಯರ್ ಒಂದು ಮಟ್ಟಿಗೆ ಇವ್ರದ್ದು ಮುಗಿಯುತ್ತೆ ಅಂತಾನೆ ಹೇಳ್ಬೋದು ಈ ಎಲ್ಲ ಒಂದು ಸನ್ನಿವೇಶನ ನೋಡಿದ್ರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.